ಈ CCTV ಫುಟೇಜ್ ನ ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ಆಕ್ಸಿಡೆಂಟ್ ಫುಟೇಜ್ ಟ್ರಾಫಿಕ್ ಪೊಲೀಸ್ನವರ ಹತ್ರ ಸಿಕ್ಕಿದ್ದು. ಸೊ ಇಲ್ಲಿ ಏನಾಯ್ತು, ಹೆಂಗಾಯ್ತು ಅಂತೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನಾನು. ಬಟ್ ಮೊದ್ಲು ಒಂದು ವಿಷಯ, ಇಲ್ಲಿ ಕಂಪ್ಲೀಟ್ CCTV ಫುಟೇಜೇ ಇಲ್ಲ ಗುರು. ಇದು ಮಾತ್ರ ನಂಬಿ ನೀವು, ನಿಜ ಹೇಳ್ತಿದ್ದೀನಿ. ಕ್ಯಾಮ್ರಾ ಇನ್ನೊಂದ್ ಸೈಡ್ ತಿರುಗ್ಲೇ ಇಲ್ಲ. ಸೊ ಅಲ್ಲಿ ಅವತ್ತು ಏನ್ ನಡೀತು ಅಂತ ಹೇಳ್ತೀನಿ ನಿಮಗೆ ಕರೆಕ್ಟ್ ಆಗಿ. ನಾನು ಸರ್ಕಲ್ ನ ಲೆಫ್ಟ್ ಸೈಡ್ ಇಂದ ಬರ್ತಿದ್ದೆ. ಆಚೆ ರೈಟ್ ಸೈಡ್ ಇಂದ ಒಬ್ಬ ಡಸ್ಟರ್ ಕಾರ್ ತಗೊಂಡ್ ಬರ್ತಿದ್ದ. ಸೊ ನಡೆದಿದ್ದಿಷ್ಟೇ, ಕನ್ಫ್ಯೂಷನ್ ಆಯ್ತು, ಅವನು ಫಸ್ಟ್ ಹೋಗ್ತಾನ ಅಥವಾ ನಾನು ಫಸ್ಟ್ ಹೋಗ್ಬೇಕಾ ಅಂತ. ಸೊ ಆ ಕನ್ಫ್ಯೂಷನ್ ಇಂದ ಮೊದಲು ಅವನು ಫಸ್ಟ್ ಹೋಗ್ಲಿ ಅಂತ ನಾನು 75% ಬಿಟ್ಕೊಟ್ಟೆ, ಮತ್ತೆ ವಾಪಸ್ ನಿಲ್ಲಿಸಿದ ಅವನು. ಸೊ ಹಂಗಾಗಿ ನಾನು ಹೋಗ್ತೀನಂತ ನಾನು ಹೋದೆ ಈಚೆ ಲೆಫ್ಟ್ ಸೈಡಿಂದ. ಸೊ ಹೋಗ್ಬೇಕಾದ್ರೆ ಅವನ ನಂಬರ್ ಪ್ಲೇಟಿಗೆ ನನ್ನ ಬೈಕಿನ ಬ್ರೇಕ್ ಪೆಡಲ್ ಇದಲ್ಲ ಅದು ತಾಗಿತ್ತು. ಸೊ ತಾಗಿದ ತಕ್ಷಣ ಜಾರ್ಕೊಂಡು ಒಂದು 6 ಮೀಟ್ರ್ ಏನೋ ಹೋಗಿದೆ ಬೈಕು, ಸ್ಕಿಡ್ ಆಗಿ. ಸೊ ಅಲ್ಲಿ ಇನ್ನೊಂದೇನಪ್ಪ ದುರದೃಷ್ಟ ಅಂದರೆ, ಇವರು ಬೇರೆ ಸೈಡಿಂದ ಬರ್ತಿರೋ ಗಾಡಿ ಅವ್ರ ಸೌಂಡ್ ಕೇಳಿ ನಿಲ್ಸಿದ್ರಂತಪ್ಪ. ನೋಡಿದ್ರೆ ಇದೇನಾಗಿದೆ, ಬೈಕು ಜಾರ್ಕೊಂಡು ಹೋಗಿದ್ದ ಪೆಟ್ಟಿಗೆ ಅವ್ರು ನಿಲ್ಸಿದ ಗಾಡಿಗೆ ಹೋಗ್ಬಿಟ್ಟು ಹೊಡೆದಿದೆ. ಸೊ ಅವರು ಬಿದ್ಕೊಂಡ್ಬಿಟ್ಟಿದ್ದಾರೆ. ಸೊ ರೆಕಾರ್ಡಿಂಗಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ, ನೀವು ನೋಡಿದ್ರಲ್ಲ, ಬರೀ ಒಂದು ಸೈಡ್ ಬಂದಿದೆ ಅಷ್ಟೇ. ನನ್ನ ಗಾಡಿ ಹೋಗಿ ಅವ್ರ ಗಾಡಿಗೆ ಡಿಕ್ಕಿ ಆಗಿ ಅವ್ರು ಬೀಳೋದು ಮಾತ್ರ ಬಂದಿದೆ. ಸೊ ಇದು ನಿಜವಾಗಿ ನಡೆದ ಘಟನೆ. ಏನಪ್ಪ ಹೇಳ್ಬೇಕನ್ನಿಸ್ತು ಹೇಳಿದೆ. ಬಟ್ ಜಿಯೋ ಬೇಬಿನ ಕಳ್ಕೊಂಡಿದ್ದು ಮಾತ್ರ ತುಂಬಾನೇ ಬೇಜಾರಾಯಿತು. ಇರಲಿ, ಕೆಲವನ್ನ ಪಡೆಯೋಕೆ ಕೆಲವನ್ನ ಕಳ್ಕೋಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆ ಘಟನೆ ಆಗಿದ್ಮೇಲೆ ನಮ್ಮ ಜಿಯೋ ಬೇಬಿದ ಅವಸ್ಥೆ ನೋಡಿ ಹೆಂಗಿದೆ ಅಂತ. ಮೊದಲು ಇಂಜಿನಿಗೆ ತೂತು, ಫ್ರೇಮ್ ಸ್ಲೈಡರ್ಸು, ಅದು ಇದು, ಇಂಡಿಕೇಟ್ರು, ನಂಬರ್ ಪ್ಲೇಟು, ಸೈಡ್ ಫೇರಿಂಗ್ಸು ಎಲ್ಲ ಪುಡಿಗಿರು. ಇದರಿಂದ ನನ್ನ ಬೈಕ್ನೇ ಕಳ್ಕೋಬೇಕಾಯ್ತು ನಾನು. ನೋಡಿ ಹೆಂಗಾಗಿದೆ. ಆಲ್ಮೋಸ್ಟ್ 1-1.5 ಲಕ್ಷ ಖರ್ಚಾಗಿದೆ. ಇನ್ಶೂರೆನ್ಸ್ ಅಲ್ಲಿ ಮಾಡಿಸಿದ್ರೆ ಎಷ್ಟಪ್ಪ ಸಿಗ್ಬೋದು, ಜಾಸ್ತಿ ಅಂದ್ರೆ 1 ಲಕ್ಷ ಸಿಗ್ಬೋದಾ, ಅಷ್ಟು ಸಿಗೋದು ಡೌಟೇ. ಸೊ ಹೆಂಗೋ ಮಾತಾಡಿ ಎಲ್ಲ ಬಿಡಿಸಿದ್ವು ಅಪ್ಪ ಬೈಕ್ನ. ಸೀದಾ ತಗೊಂಡೋಗಿ ಶೋರೂಮಲ್ಲಿ ಇಟ್ಟು ಇನ್ಶೂರೆನ್ಸಲ್ಲಿ ಸರಿ ಮಾಡಿಸ್ಕೊಡೋಕ್ಕೆ. ನೀಟಾಗಿ ತಗೊಂಡೋಗೋ ಕಂಡೀಷನಲ್ಲಿ ಇರಲಿಲ್ಲ ಗುರು ಬೈಕು. ಟಿಕೆಟ್ ಟೋ ಮಾಡಬೇಕಾಯ್ತು. ಟೋವಿಂಗ್ ಚಾರ್ಜಸ್ ಏನೊಂದು ಜಾಸ್ತಿ ಹೇಳಿದ್ರೆ 1,500 ರೂಪಾಯಿ ತೊಗೊಂಡ್ರು. ಎಷ್ಟು 4-5 ಕಿಲೋಮೀಟ್ರ್ ಅಷ್ಟೇ. ಟೋ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ ನಮ್ಮ ಜಿಯೋ ಬೇಬಿನ. ಆಮೇಲೆ ಇನ್ಶೂರೆನ್ಸಿಗೆಲ್ಲ ಅಪ್ಲೈ ಮಾಡಿ 6 ವೀಕ್ಸ್ ಬೇಕಾಯಿತು ಗುರು ಬೈಕ್ ರೆಡಿ ಆಗೋಕ್ಕೆ. ಮತ್ತೆ ಶೋರೂಮ್ ಕಡೆಗೆ ಹೋದ್ವಿ, ನೋಡಿ ಏನೆಲ್ಲ ಮಾಡಿದಾರಂತ. ಹ್ಯಾಂಡಲ್ ಬಾರು ಅದು ಇದು ಎಲ್ಲ ಚೇಂಜ್ ಮಾಡಿದ್ದಾರೆ. ಸೈಡ್ ಫುಟ್ ಪ್ಯಾಕ್ಸು, ಇದು ಇನ್ಶೂರೆನ್ಸ್ ಅಪ್ಲೈ ಆಗಲ್ಲ ಅಂದ್ರೆ ಅವರು ಇಂಡಿಕೇಟರ್ ಮತ್ತೆ ನಂಬರ್ ಪ್ಲೇಟ್ಗೆಲ್ಲ. ಹಂಗಾಗಿ ಅದನ್ನ ಸರಿ ಮಾಡಿಸ್ಲಿಲ್ಲ. ಇರ್ಲಿ ಬಿಡಿ, ಬೈಕ್ ಸರಿಯಾಗಿದೆ ದೊಡ್ಡ ವಿಷಯ ಅಂತ ತಗೊಂಡ್ಬಂದಿದ್ರು ಮನೆಗೆ. ಸೊ ಎಲ್ಲ ರೆಡಿಯಾಗಿ ಪೇಮೆಂಟ್ ಎಲ್ಲ ಮಾಡಿ ಬಿಲ್ಸ್ ಎಲ್ಲ ತಗೊಂಡ್ಮೇಲೆ ಬೈಕ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಮೊದಲು ಕೆಲಸ ಏನಂದ್ರೆ ಹೋಗಿ ಬಿಲ್ ಎಲ್ಲ ಸಬ್ಮಿಟ್ ಮಾಡಬೇಕು ಇನ್ಶೂರೆನ್ಸ್ ಆಫೀಸ್ನಲ್ಲಿ, ಇಲ್ಲಾಂದ್ರೆ ಇನ್ಶೂರೆನ್ಸೇ ಸಿಗಲ್ಲ ಅವರು ನಮಗೆ. ನಮಸ್ತೆ, ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ KSK ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ ವ್ಲಾಗ್ ಅಂದರೆ, ಇವತ್ತು ನಮ್ಮ ಜಿಯೋ ಬೇಬಿ ಲಾಸ್ಟ್ ಡೇ. ನಾವು ಮಾರಕ್ಕೆ ಹೋಗ್ತಾ ಇದ್ದೀವಿ.
ಮಾರಿದ ಮೇಲೆ ತಗೊಳ್ಳೋ ಕಾರಲ್ಲಿದೆ ನೋಡಿ ಪೋಲೋ, ಅದೇ ಮಾಡಲ್ ಅನಿಸುತ್ತೆ. ನೋಡೋಣ ಯಾವ ಕಲರ್ ಸಿಗುತ್ತೆ ಅಂತ. ಸೊ ಕೊನೆಯದಾಗ ಒಂದು ಸಲ ನೋಡ್ಕೊಂಬಿಡಿ ಹಿಂಗಿದೆ ಅಂತ, ಏನೇನೆಲ್ಲ ಆಗಿತ್ತು ಅಂತ ಹೇಳ್ಬಿಡ್ತೀನಿ ಮುಂದೆ. ಅದು ಮತ್ತೆ DB ಹಾಕಿದ್ದೀನಿ. ಕಂಡೀಷನ್ ಮಾತ್ರ ತುಂಬಾ ಖರಾಬಾಗಿ ಹೋಗ್ಬಿಟ್ಟಿದೆ ನೋಡಿ. ಇದೊಂದು ದೊಡ್ಡದೋಗಿದೆ, ನಂಬರ್ ಪ್ಲೇಟ್ ಫುಲ್ ಚಟ್ಟೆ ಆಗಿದೆ. ಈ ಪೆಡಲ್ ಇದೆ ಅಲ್ಲ, ಇದು ಮುರಿದೋಗಿತ್ತು. ಇದು ಅಷ್ಟೇ, ಇದು ಹೊಸದು ಹಾಕಿತ್ತು. ಈ ಮಿರರ್ಗಂತೂ ಕೇಳಲೇಬೇಡಿ, ಕೈಗೆ ಬರುತ್ತೆ ಇದು ಹಿಂಗಂದರೆ. ಸೊ ಕೊನೆಯದಾಗ ಒಂದು ಸಲ ನೋಡ್ಕೊಂಬಿಡಿ. ಲಾಸ್ಟ್ ಹಾಕಿದ್ರು ಸ್ಟಿಕ್ಕರ್ ಇದು ಫಸ್ಟ್ ಪಕ್ ಅಂತ, ಅಷ್ಟು ಬೇಗ ಹೊಂಟೆ ಹೋಗ್ಬಿಟ್ಟ. ಫುಲ್ ಸೈಕ್ ಆಗಿತ್ತು ಮಾತ್ರ ಬೈಕು, ಚಿತ್ರಾನ್ನ ಆಗೋಗ್ಬಿಟ್ಟಿತ್ತು. ಕ್ಲಚ್ ಪ್ಲೇ ಇದೆ, ಟೈಟ್ನೆಸ್ ಇಲ್ಲ ಅಷ್ಟು. ಓಕೆ ಅನ್ಬೋದು, ಕರೆಕ್ಟ್ ಕಂಡೀಷನಲ್ಲೇನಿಲ್ಲ. ಮತ್ತು ನಮ್ಮ ಫೋರ್ಕ್ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಡ್ಯಾಂಪ್ ಆಗಿದೆ. ನಿಮಗೆ ಸ್ಟ್ರೈಟ್ ಆಗಿಟ್ಟರೆ ಗೊತ್ತಾಗ್ಬೋದು ಅನಿಸುತ್ತೆ. ಸ್ವಲ್ಪ ಹೆಡ್ಲೈಟ್ ಕ್ರಾಸ್ ಆದಂಗೆ ಕಾಣುತ್ತೆ, ನೋಡಿದ್ದ. ಸೊ ಇವತ್ತೇ ಲಾಸ್ಟ್ ಡೇ ಒಂದು. ಸೊ ಸಿಗೋಣ ಮುಂದೆ, ನೋಡೋಣ ಯಾವ ಕಾರ್ ಸಿಗುತ್ತೆ ನಮಗೆ ಅಂತ. ಇದು ನಮ್ಮ ತಮ್ಮನ ಮನೆ, ಅಲ್ಲಿಗೆ ಹೋಗಿದ್ದೆ ಅವನ್ನ ಪಿಕಪ್ ಮಾಡೋದು ಅಂತ. ಮತ್ತು ಜೀದು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇತ್ತು, ಹೀಗೆ ಅದನ್ನು ಒಟ್ಟಿಗೆ ಕೊಟ್ಬಿಡೋಣ ಅಂತ ಸೌಂಡ್ ಬರ್ಕಂತ ಹೋಗಿದ್ದೆ ಮನೆಗೆ. ಈ ಬೈಕ್ ತಿರ್ಗ್ಸೋದೇ ಕಷ್ಟ ಆಗೋದು, ಇಲ್ಲಿ ಜಾಗನೇ ಇಲ್ಲ ಫುಲ್ಲು. ಯಾವ್ದು ಸ್ಲಿಪ್ ಆದರೆ ಅಲ್ಲಿ ಸ್ಟೆಪ್ಸಿಂದ ಕೆಳಗಡೆ ಅದು ಹುಷಾರಾಗಿ ತಿರುಗಿಬೇಕಿದ್ದೀವಿ. ಅದೇ ನಮ್ಮ ಜೀಪ್ ಪವರ್ ಗೊತ್ತಲ್ಲ, ಫಾಸ್ಟಾಗಿ ಹೋಗ್ಬಿಟ್ಟು ಹಿಂಗಾಗಿ ಮೆತ್ತಿಗೆ ನೋಡ್ಕೊಂಡು ತಿರುಗಿಸಿದಪ್ಪ ತಪ್ಪತ್ತು. Bro, last day. Anything to say? ಇದು ಯಾರಿಗಪ್ಪ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಮ್ಮ ಫ್ರೆಂಡೇ ಅವರು. ಅವ್ರ ಹೆಸರು ಶ್ರವಣ್ ಅಂತ ಹೇಳಿ. ಈ ಬೈಕ್ ಆ್ಯಕ್ಚುಲಿ ಅವ್ರಿಗಲ್ಲ, ಇದು ಅವ್ರ ಫ್ರೆಂಡದ ಬೈಕು. ಬೆನೆಲಿ 600 ಗೊತ್ತಲ್ಲ ನಿಮಗೆ. ಇಲ್ಲಿ ಎಕ್ಸಾಸ್ಟ್ ಬೇರೆ ಹಾಕಿದ್ದಾರೆ. ಸೌಂಡ್ ಅಂತೂ ಬಿಡಿ, ಕೇಳಲೇಬೇಡಿ. ಸೌಂಡ್ ಕೇಳಿಸೋ ಅವಸ್ಥೆಯಲ್ಲಿಂದ ಅದು ಫ್ಲಾಟ್ ಮುಂದೆ ಅಲ್ಲಿ ಸೆಕ್ಯೂರಿಟಿನೂ ಇದ್ದಾನೆ. ಸೊ ಜಿಯೋ ಬೇಬಿಯನ್ನು ತಗೊಂಡು ಅವ್ರು ಊರಿಗೆ ಹೋದ್ರು. ನಮಗೆ ಇನ್ನೊಂದು ಆಫರ್ ಕೊಟ್ಟರು. ಜಿಯೋ ಬೇಬಿ ಮಾರಿದ್ಮೇಲೆ ನಮಗೆ ಕಾರ್ ಕೊಡ್ತೀನಿ ಅಂದರು. ಯಾವ ಕಾರ್ ಅಂತ ಕೇಳಿದ್ರೆ ಹೋಂಡಾ ಸಿಟಿ. ಇದು ಯಾವ ಮಾಡಲು? 2013 ಮಾಡಲ್. ಇದು ಸ್ವಲ್ಪ ಓಲ್ಡೇ, ಬಟ್ ಕಂಡೀಷನ್ ಚೆನ್ನಾಗಿದೆ. ಇಂಜಿನ್ನು ಅದು ಇದು ಎಲ್ಲ ಚೆಕ್ ಮಾಡಿದ್ವಿ, ಸರಿಯಾಗೇ ಇತ್ತು. ಇವ್ರು ನಮ್ಮ ಜಿಯೋ ಬೇಬಿನ ಆಲ್ಟ್ರ್ ಮಾಡಿದ್ದಾರೆ. ಲೆವೆಲ್ 1 ಇಂಜಿನ್ ಟ್ಯೂನಿಂಗ್ ಮಾಡಿದ್ದಾರೆ, ಮತ್ತೆ ಸೌಂಡ್ ಟ್ಯೂನಿಂಗು ಮಾಡಿದ್ದಾರೆ. ಸೌಂಡ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬರ್ತಿದೆ. ಸೊ ಕಾರ್ದು ಒಂದು ಓವರ್ ಆಲ್ ಲುಕ್ ನೋಡ್ಕೊಂಬಿಡಿ ಮೊದಲು. ಸಾರಿ, ಆ ಸನ್ಲೈಟ್ ಫುಲ್ ಮೊಬೈಲ್ ಮೇಲೆ ಬೀಳ್ತಿದೆ, ಕಾಣಿಸ್ತಿಲ್ಲ. ನೋಡ್ತಿದ್ದೀರಲ್ಲ, ಕ್ರ್ಯಾಚಸ್ ಏನೂ ಇಲ್ಲ. ಒಂದು ಸಣ್ಣ ಡೆಂಟ್ ಇದೆ ನೋಡಿ ನಂಬರ್ ಪ್ಲೇಟ್ ಕೆಳಗೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಗೇರು, ಕ್ಲಚ್, ಲಿವರು, ಅದು ಇದು ಎಲ್ಲ ಪರ್ಫೆಕ್ಟ್ ಆಗಿದೆ. ಒಂದು ಟೆಸ್ಟ್ ಡ್ರೈವ್ ತಗೊಂಡು ನೋಡಿದ್ವಿ, ಚೆನ್ನಾಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಗಾಡಿ ಒಂದು ಸ್ವಲ್ಪ ಓಲ್ಡ್ ಅಷ್ಟೇ. ಬಟ್ ಹೋಂಡಾದ ಐವಿಟೆಕ್ ಇಂಜಿನು, ಹಂಗಾಗಿ ರಿಲಯಬಿಲಿಟಿ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಮಾತಾಡಿ ಎಲ್ಲ ಮುಗಿಸಿ ಮನೆಗೆ ತೊಗೊಂಡು ಬಂದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಮ್ಮನಿಗೆ ತುಂಬ ಖುಷಿ ಆಯಿತು. ನೋಡಿ, ಅಮ್ಮ ಅದ್ರ ಜೊತೆ ಒಂದು ಫೋಟೋ ತೊಗೊಂಡ್ರು. ಇಲ್ಲಿಗೆ ಬ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ತಪ್ಪದೆ ಆ ಬೆಲ್ ಬಟನ್ನು ಒತ್ತಿಬಿಡಿ. ಎಲ್ರಿಗೂ ಧನ್ಯವಾದಗಳು.